ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕಂತ ಗೊತ್ತಿಲ್ಲ, ನಾನು ಸಿಕ್ಕಾಪಟ್ಟೆ ಲೋ ಫೀಲ್ ಆಗ್ತಾಯಿದ್ದೆ. ಸೊ ನಾನು ಸ್ಟ್ರೈಟ್ ಸಲೂನ್ ಹೋದೆ. ಅಲ್ಲಿ ಸ್ಟ್ರೈಟ್ ಸಲೂನ್ಗೆ ಹೋಗಿ ಹೇರ್ ಸ್ಪಾ ಮಾಡಿಸಿದೆ. ಹೇರ್ ಸ್ಪಾ ಮಾಡಿಸಿದ್ರೆ ಏನೋ ಒಂಥರ ರಿಫ್ರೆಶಿಂಗ್ ಅನ್ನಿಸ್ತೆ. ಅವರು ಹೆಡ್ ಮಸಾಜ್ ಎಲ್ಲ ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸೊ ಹೇರ್ ಸ್ಪಾ ಎಲ್ಲ ಮುಗ್ದಾಯಿತು. ಹೇರ್ ಸ್ಪಾ ಆದ ನಂತರ ಅದ್ರ ರಿಸಲ್ಟ್ ಈ ಥರ ಆಯಿತು. ನನಗೆ ಹೇರ್ ಸ್ಪಾ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಅದಾದ ನಂತರ ಮನೆಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ನಾನು ನನ್ನ ಫ್ರೆಂಡ್ ಹೊರಗಡೆ ಹೋದ್ರಿ. ನನ್ನ ಫ್ರೆಂಡ್ನ ಪಿಕ್ ಮಾಡಿಕೊಂಡು ನಾನು ಒಂದು ಜಾಗಕ್ಕೆ ಹೋದೆ. ಆ ಜಾಗ ನನಗೆ ಲೈಫಲ್ಲಿ ಸಿಕ್ಕಾಪಟ್ಟೆ ಪಾಠ ಕಲಿಸಿದ ಜಾಗ. ಎಲ್ಲಿ ಸೋತೋದ್ನೋ ಅದೇ ಜಾಗದಲ್ಲಿ ಮತ್ತು ಅಲ್ಲಿ ನಾನು ಸೋತಿದ್ದಕ್ಕೆ ನನ್ನ ಲೈಫಲ್ಲಿ ಗೆದ್ದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಈಗ ಕೆಲವು ವರ್ಷಗಳ ಹಿಂದೆ ನಾನು ಸೋತೋದೆ ಅಂತ ಸಿಕ್ಕಾಪಟ್ಟೆ ಕೂಗೋಗಿದೆ. ಬಟ್ ನಾನು ಸೋತಿಲ್ಲ. ನನ್ನ ಲೈಫ್ನ ತುಂಬ ಚೆನ್ನಾಗಿ ತೊಗೊಂಡು ಹೋಗ್ತಾ ಇದ್ದೀನಿ. ಮದುವೆ ಆಗಿಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಲೈಫಲ್ಲಿ. ಅದಾದ ನಂತರ ನಾವು KFTCಗೆ ಫಿಶ್ ತಿನ್ನೋಣ ಅಂತ ಹೋದ್ರಿ. ನನಗೆ ಫೇವ್ರೆಟ್ ಬಂದುಬಿಟ್ಟು ಫಿಶ್ ಫಿಂಗರ್ಸು. ಸೊ ನಾನು ಫಿಶ್ ಫಿಂಗರ್ಸ್ ತೊಗೊಂಡೆ. ನನ್ನ ಫ್ರೆಂಡ್ ಬಂದು ಮತ್ತಿ, ಅದಾದ ನಂತರ ಸಿಲ್ವರ್ ಫಿಶ್ ತೊಗೊಂಡ್ಳು. ಅಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಫಿಶ್ ಸಿಗುತ್ತೆ. ಇದು KFTC ಕರ್ನಾಟಕ ಫಿಶರಿ ಬೋರ್ಡಿಂದ ಡೈರೆಕ್ಟಾಗಿ ಬರೋವಂಥದ್ದು. ಸೊ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆದರೆ ಜನಗಳು ಹೇಳ್ತಾರೆ ಅದು ಸಿಕ್ಕಾಪಟ್ಟೆ ಹೈ ಪ್ಲೇಸು, ತುಂಬ ಓವರ್ ಪ್ರೈಸ್ಡ್ ಅಂತ. ನನಗೇನು ಪ್ರೈಸ್ ಓವರ್ ಅನಿಸಿಲ್ಲ. ಬಿಕಾಸ್ ಅವ್ರು ಕೊಡೋ ಕ್ವಾಲಿಟಿಗೆ, ಅವ್ರು ಕೊಡೋ ಟೇಸ್ಟಿಗೆ ಅದು ವರ್ತ್ ಅಂತಲೇ ಅನ್ನಿಸ್ತು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಈ ಅಂಕಲ್ ನಂಗೆ ಸಿಕ್ಕಾಪಟ್ಟೆ ಫೇವ್ರೇಟು. ಯಾಕಂದರೆ ನಾವು ಹೋದಾಗೆಲ್ಲ ಬಾಯಿ ತುಂಬ ಮಾತಾಡ್ತಾರೆ. ಈಗಿನ ಕಾಲದಲ್ಲಿ ನಮ್ಮ ನೆಂಟರೆ ನಮ್ಮನ್ನು ನೋಡಿ ಮುಂದೆ ಹೋಗ್ತಾರೆ ಅಂಥದ್ರಲ್ಲಿ ಇವ್ರು ಯಾರಂತ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ನಮ್ಮದು ಫಿಶಸ್ ಎಲ್ಲ ತಿಂದಿದ್ದಾಯಿತು. ಅದಾದ ನಂತರ ನಾವು ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಸೊ ನಾನು ನನ್ನ ಫ್ರೆಂಡ್ನ ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟೆ. ಇದಾಗಿತ್ತು ನನ್ನ ದಿನ.